ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆಯಲ್ಲ, ಈ ಸಮೀಕ್ಷೆಗೆ ಶಿಕ್ಷಕರನ್ನು ನಿಯೋಜಿಸಲಾಗಿದೆ. ಆದರೆ ಶಿಕ್ಷಕರು ಇದನ್ನು ವಿರೋಧಿಸಿ ಪ್ರತಿಭಟನೆಗಿಳಿದಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಸರ್ವೆಗೆ ನೇಮಿಸಿರುವಂಥ ಬೇಸರ ಅವರು ಹೊರ ಹಾಕ್ತಾ ಇದ್ದಾರೆ. ಹೆಲ್ತ್ ಸರಿ ಇಲ್ಲ, ಆದರೂ ಹೋಗಿ ಸಮೀಕ್ಷೆ ಮಾಡಿ ಅಂದರೆ ಹೆಂಗೆ? ವಿಶೇಷ ಚೇತನ, ವಯಸ್ಸಾದಂಥವರು, ಗರ್ಭಿಣಿ ಶಿಕ್ಷಕಿಯರನ್ನು ಕೂಡ ನೇಮಕ ಮಾಡಲಾಗಿದೆ. ನಡೆದಾಡಲು ಆಗದಂಥ ಶಿಕ್ಷಕರನ್ನು ನೇಮಿಸಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮನ್ನು ಈ ಸಮೀಕ್ಷೆಯಿಂದ ಕೈಬಿಟ್ಟು ಎಂದಿನಂತೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ಗರ್ಭಿಣಿಯಾದಂಥ ಶಿಕ್ಷಕಿಯರು ಕೂಡ ಬಂದಿದ್ದಾರೆ, ವಯಸ್ಸಾದಂಥ ಶಿಕ್ಷಕಿಯರಿದ್ದಾರೆ, ವಯಸ್ಸಾದಂಥವರಿದ್ದಾರೆ, ಮತ್ತು ಅಂಗವಿಕಲ ಅಥವಾ ವಿಶೇಷ ಚೇತನ ಶಿಕ್ಷಕರು ಕೂಡ ಇದ್ದಾರೆ. ನಮ್ಮನ್ನು ಮನೆಗೆ ಓಡಾಡಿ, ಮನೆಗೆ ಸುತ್ತಾಡಿ ಹೋಗಿ ಗಣತಿ ಮಾಡಿ ಸಮೀಕ್ಷೆ ಮಾಡಿದರೆ ಹೆಂಗೆ ಸಾಧ್ಯ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಆದರೆ ವಿಶೇಷವಾಗಿ ನಮ್ಮಲ್ಲಿ ದೈಹಿಕ ನ್ಯೂನತೆಗಳಿರುವಂಥದ್ದು, ಆಮೇಲೆ ಗರ್ಭಿಣಿ ಸ್ತ್ರೀಯರು, ನಿವೃತ್ತಿ ಅಂಚಿನಲ್ಲಿರುವಂಥವರು, ಅನೇಕ ಶಿಕ್ಷಕರನ್ನು ಬಿಟ್ಟು ಅವ್ರನ್ನ ಪಟ್ಟಿ ಮಾಡಬೇಕನ್ನುವಂಥದ್ದು ಎಲ್ಲ ಇತ್ತು. ಆ ಇದ್ದಾಗ್ಯೂ ಕೂಡ ಅದನ್ನೆಲ್ಲ ಸರಿಪಡಿಸುವ ಕಾರ್ಯವನ್ನು ನಾವೆಲ್ಲ ಕೂಡಿ ಮಾಡಿಸಿದ್ದೀವಿ. ನಂತರ ನಿನ್ನೆ ಏಕಾಏಕಿ ಎಲ್ಲ ಪಟ್ಟಿಯನ್ನು ಗರ್ಭಿಣಿ ಸ್ತ್ರೀಯರು ನೋಡಲಿಲ್ಲ, ಯಾರನ್ನೂ ನೋಡಲಿಲ್ಲ. ಕೊಟ್ಟಂಥ BO ಕಚೇರಿಯಿಂದ ನೀಡಿದಂಥ ಎಲ್ಲ ಪಟ್ಟಿಯನ್ನು ಹೊರತುಪಡಿಸಿ ತಾವೇ ಆದಂಥ HRMS ಅಪ್ಡೇಟ್ ಮಾಡಿಕೊಂಡು ಆದೇಶಗಳನ್ನು ಹೊರಡಿಸಿಬಿಟ್ಟಿದ್ದಾರೆ. ಈ ರೀತಿ ಇರುವಂಥ ಶಿಕ್ಷಕರನ್ನ ಗಣತಿ ಯಾವ ರೀತಿಯಾಗಿ ಮಾಡಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಎಲ್ಲರ ಶಿಕ್ಷಕರ ಪ್ರಶ್ನೆಯಾಗಿದೆ. ಅದಕ್ಕಾಗಿ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ, ತಹಸೀಲ್ದಾರ್ ಸಾಹೇಬರಿಗೆ ಈಗಾಗಲೇ ಬಹಳಷ್ಟು ಸಲ ಹೇಳಿದ್ವಿ. ಆದರೂ ಕೂಡ ಇವತ್ತು ಈ ರೀತಿ ಆಗಿದ್ದರಿಂದ ಜಿಲ್ಲಾಧಿಕಾರಿ ಅವರಿಗೆ ನಾವು ಹೇಳಬೇಕು, ಇದೇ ರೀತಿಯಾದಂಥ ವ್ಯವಸ್ಥೆಯನ್ನು ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಶಿಕ್ಷಕರು ಆಗಮಿಸಿದ್ದಾರೆ. ಅದಕ್ಕಾಗಿ ನಾನು ಜಿಲ್ಲಾಧಿಕಾರಿ ಅವರಿಗೆ, ತಹಸೀಲ್ದಾರ್ ಅವರಿಗೆ, ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ಭಾಳಷ್ಟು ಶಿಕ್ಷಕರ ಏನು ಆರೋಗ್ಯದಲ್ಲಿ ತೊಂದರೆ ಇದೆ ಆ ಶಿಕ್ಷಕರನ್ನ ಕೈ ಬಿಡಬೇಕು. ಒಂದು. ಎರಡನೇದ್ದು, BLO ಶಿಕ್ಷಕರಾಗಿ ಕೂಡ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ. BLO ಕೆಲಸ ಮತ್ತು ಗಣತಿ ಎರಡೂ ಒಮ್ಮೆ ಎಟ್ ಎ ಟೈಮ್ಗೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು BLO ಕೆಲಸ ಮಾಡೋದು ಈ ಗಣತಿ ಯಾವ ರೀತಿಯಾಗಿ ನಮಗೆ ಮಾಡೋಕ್ಕೆ ಸಾಧ್ಯ ಇದೆ?